ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ದೇವರಾದ ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯ ದೇವ ಜನರೇ, ಒಂದೊಂದು ದಿನವನ್ನು ನಾವು ಅನುಭವಿಸುವಂತೆ, ಒಂದೊಂದು ದಿನವನ್ನು ನಮ್ಮ ಆಯುಷ್ ಕಾಲಕ್ಕೆ ಪರಲೋಕದ ತಂದೆಯಾದ ದೇವರು ಕೂಡಿಸಿಕೊಡುತ್ತಾ, ನಮ್ಮ ದೇಹ ಎಂಬ ಈ ಗುಡಾರಕ್ಕೆ ದೇವರಾದ ಕರ್ತನು ಆರೋಗ್ಯದಾಯಕನಾಗಿ ನಮ್ಮ ಜೀವಿತದಲ್ಲಿ ಪ್ರತಿಯೊಂದು ದಿನದ ನಮ್ಮ ಆಹಾರವನ್ನು ನಮಗೆ ಅನುಗ್ರಹಿಸಿ ಕೊಡುತ್ತಾ, ನಮ್ಮ ಜೀವಿತದಲ್ಲಿ ಪ್ರತಿಯೊಂದರಲ್ಲಿ ದೇವರ ಪ್ರಸನ್ನತೆ ಮುಂದೆ ಚಲಿಸುತ್ತಾ, ನಮ್ಮ ಮುಂದೆ ಇದ್ದಂತೆ ಎಲ್ಲ ಪ್ರಾಬ್ಲಮ್ಸ್ ಅನ್ನ, ದಿನ್ನೆಗಳನ್ನು ಅದನ್ನು ಡಿಸ್ಟ್ರಾಯ್ ಮಾಡಿ ಹಾಕುತ್ತಾ, ದೇವರು ತನ್ನ ಆತ್ಮನ ನಡೆಸುವಿಕೆಯಲ್ಲಿ ನಮ್ಮನ್ನು ನಡೆಸ್ತಾ ಬರುತ್ತಿರುವಂತ ನಮ್ಮ ಕರ್ತನಾಗಿದ್ದಾನೆ. ಪ್ರಿಯ ದೇವ ಜನರೇ, ಕಳೆದ ವಾರದ ಆ ವಾಕ್ಯವನ್ನು ಕೇಳಿ ಈ ವಾರದ ವಾಕ್ಯವನ್ನು ಕೇಳೋದಕ್ಕೆ ಮುಂಚಿತವಾಗಿಯೂ ಕೂಡ ದೇವರ ಕೃಪೆ ಎಂಬ ಹಸ್ತ ನನ್ನನ್ನು ನಿಮ್ಮನ್ನು ಯಾವ ವಿಧವಾದ ರೀತಿಯಲ್ಲಿ ನಡೆಸಲ್ಪಟ್ಟಿದೆ ಎಂಬುದಾಗಿ ಒಂದು ಕ್ಷಣ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ತನ್ನ ಕೃಪೆ ಎಂಬ ಹಸ್ತದ ಮೂಲಕ ನಡೆಸಿದಂತ ಆ ಪರಲೋಕದ ತಂದೆಯಾದ ದೇವರನ್ನು ನಾವು ಯಾವ ರೀತಿಯಾಗಿ ನಾವು ಮಹಿಮೆ ಪಡಿಸ್ತಿದ್ದೇವೆ. ಹಿಂದಿನ ದಿನದಲ್ಲಿ ದೇವರ ವಾಕ್ಯಕ್ಕೋಸ್ಕರ ದೇವರಾದ ಕರ್ತನನ್ನು ನಾವು ಯಾವ ರೀತಿ ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ, ಹೇಗೆ ನಮ್ಮ ಪ್ರಾಣ ಆತ್ಮ ಶರೀರವನ್ನು ಕರ್ತನಿಗಾಗಿ ನಾವು ಸಿದ್ಧಪಡಿಸ್ತಾ ಇದ್ದೇವೆ. ಈ ದೇಹ ಎಂಬ ಗುಡಾರವನ್ನು ತನ್ನ ವಾಕ್ಯದ ಮೂಲಕ ಶುದ್ಧೀಕರಿಸುತ್ತಾ, ನಮ್ಮ ಜೀವಿತದ ಎಲ್ಲ ನಡೆ ನುಡಿ ಕ್ರಿಯೆಗಳನ್ನು ಕೈ ಹಿಡಿದು ಸರಿಯಾದ ವೇಯಲ್ಲಿ ನಡೆಸ್ತಿರುವಂತ ಸತ್ಯ ವಾಕ್ಯದ ಮೂಲಕ ನಮಗೆ ಬೋಧಿಸ್ತಾ ಈ ದೇಹ ಎಂಬ ಗುಡಾರಕ್ಕೆ ತನ್ನ ಜೀವವನ್ನು ಕೊಟ್ಟು ತನ್ನ ಜೀವದಲ್ಲಿ ನಡೆಸ್ತಿರುವಂತ ಆ ಪರಲೋಕದ ತಂದೆಯಾದ ದೇವರಾದ ಕರ್ತನ ನಾವು ಯಾವ ರೀತಿಗೆ ನಾವು ಮಹಿಮೆ ಪಡಿಸ್ತಾ ಇದ್ದೀವಿ. ಪ್ರಿಯ ದೇವ ಜನರೇ, ಎಲ್ಲವನ್ನು ನಾವು ಮಾತನಾಡುವಂಥದ್ದು ಲೋಕದ ರೀತಿಯಲ್ಲಿ ನಾವು ಮಾತನಾಡುವಂಥದ್ದಲ್ಲ, ಲೋಕದ ಸಂಪ್ರದಾಯವನ್ನು ನಾವು ಅನುಸರಿಸುವವರಲ್ಲ. ದೇವರ ವಾಕ್ಯವನ್ನು ಕೈಕೊಂಡು ದೇವರ ಆತ್ಮನಿಗೆ ವಿಧೇಯರಾಗಿ ನಡೆಯುವಂತ ದೇವರ ಆತ್ಮನ ಪರಿಶುದ್ಧವಾದ ರಕ್ತದ ಮೂಲಕ ಕ್ರಯಕ್ಕೆ ಕೊಂಡುಕೊಂಡಂತ ಆ ಸಭೆಯಾಗಿ ನಾವು ದೇವರಾದ ಕರ್ತನಿಗೆ ನಾವು ಸಾಕ್ಷ್ಯ ಜೀವಿತವನ್ನು ನಾವು ಮಾಡುವವರಾಗಿರ್ಬೇಕು. ಇವತ್ತು ದೇವರಾದ ಕರ್ತನು ತನ್ನ ಮಗನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ರಕ್ತದ ಮೂಲಕ ನನ್ನನ್ನು ನಿನ್ನನ್ನು ಕ್ರಯಕ್ಕೆ ಕೊಂಡುಕೊಂಡು ತನ್ನ ಸಭೆಯನ್ನಾಗಿ ತನ್ನನ್ನು ಆರಾಧಿಸುವಂತ ಸಭೆಯನ್ನಾಗಿ, ತನ್ನನ್ನು ಮಹಿಮೆ ಪಡಿಸುವಂತ ಸಭೆಯನ್ನಾಗಿ, ತನ್ನನ್ನು ಘನಪಡಿಸುವಂತ ಸಭೆಯನ್ನಾಗಿ ಲೋಕದಲ್ಲಿ ಇಂದಿನ ದಿನದಲ್ಲಿ ಪ್ರಿಯ ದೇವ ಜನರೇ, ನನ್ನನ್ನು ನಿಮ್ಮನ್ನು ಈ ಲೋಕದಲ್ಲಿ ಇಟ್ಟಿದ್ದಾನೆ. ಇಂಥ ಯಜಮಾನನಾಗಿರುವಂತ ಯಜಮಾನನಿಗೆ ನಾವು ಯಾವ ರೀತಿಯಾಗಿ ನಾವು ಗೌರವಿಸ್ತಾ ಇದ್ದೀವಿ, ಘನತೆಯನ್ನು ಸಲ್ಲಿಸ್ತಿದ್ದೀವಿ, ಎಷ್ಟು ನಾವು ಆ ಯಜಮಾನನಿಗೆ ನಂಬಿಗಸ್ತಕರಾಗಿದ್ದೀವಿ, ನಾವು ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಇವತ್ತು ದೇವರ ವಾಕ್ಯವನ್ನು ಎಷ್ಟು ನಾವು ಕೈಕೊಂಡು ದೇವರ ಆತ್ಮನಿಗೆ ವಿಧೇಯತ್ವದ ಪ್ರೀತಿಯನ್ನು ನಾವು ತೋರಿಸ್ತಾ ಇದ್ದೀವಿ, ಎಷ್ಟಾಗಿ ದೇವರ ಆತ್ಮನ ಸ್ವರವನ್ನು ನಾವು ಕೇಳಲಿಕ್ಕೆ ದೇವರ ಆತ್ಮನ ಬಳಿಗೆ ನಾವು ಬರ್ತಾ ಇದ್ದೀವಿ. ಪ್ರಿಯರೇ, ದೇವರ ಆತ್ಮನ ನಡೆಸುವಿಕೆ ನಮಗೆ ಬೇಕು, ದೇವರ ಆತ್ಮನ ಆಶೀರ್ವಾದ ನಮಗೆ ಬೇಕು. ಆದರೆ ದೇವರ ವಾಕ್ಯವನ್ನು ಮಾತ್ರ, ಆತನ ಆಜ್ಞೆ ಅಪ್ಪಣೆಗಳನ್ನು ಕೈಕೊಂಡು ನಡೀಲಿಕ್ಕೆ ಮಾತ್ರ ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ. ಪ್ರಿಯ ದೇವಜನರೇ, ದಯಮಾಡಿ ನಾನು ಹೇಳುವಂಥದ್ದು ಒಂದೇ, ನಿನ್ನ ಕರ್ತನು ನನ್ನನ್ನು ನಿನ್ನನ್ನು ತನ್ನ ಸ್ವರಕ್ತದ ಮೂಲಕ ಕ್ರಯಕ್ಕೆ ಕೊಂಡುಕೊಂಡಂತ ಅದೇ ಯೇಸು ಕ್ರಿಸ್ತನು ತಿರುಗುಂದಾವರ್ತಿ ಈ ಲೋಕಕ್ಕೆ ಅತಿ ಶೀಘ್ರದಲ್ಲಿ ಬರಲಿಕ್ಕಿದ್ದಾನೆ. ಪ್ರಿಯರೇ, ಆ ಮದಲಿಂಗನನ್ನು ನಾನು ನೀವು ಎದುರುಗೊಳ್ಳಿಕ್ಕಿದೆ. ಪ್ರಿಯರೇ, ಆ ಮದಲಿಂಗನು ಬಲ, ನಂಬಿಗಸ್ತ ಆಳು, ಧಣಿಯ ಸೌಭಾಗ್ಯದಲ್ಲಿ ಸೇರು ಎಂಬುದಾಗಿ ಹೇಳುವಂತಹ ಕೃಪೆ
ನಾನು ನೀನು ಹೊಂದಿಕೊಂಡವರಾಗಿರಬೇಕು ಪ್ರಿಯರೇ. ಪ್ರಿಯ ದೇವಜನರೇ, ವಾಕ್ಯ ಸಾರುವಂತ ಬಾಗಿಲು 4 ದಿಕ್ಕುಗಳಿಂದ ಈಗಲೂ ಓಪನ್ ಆಗಿದೆ. ಒಂದು ದಿನ ಬರ್ತದೆ ಪ್ರಿಯರೇ, ಅದು ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ದೇವರ ವಾಕ್ಯದ ಕ್ಷಾಮವೇ. ಈ ಲೋಕದಲ್ಲಿ ಭಯಂಕರ ಘೋರವಾದ ಸಂಗತಿಗಳು ಮುಂದಿನ ದಿನದಲ್ಲಿ ನಡೆಯಲಿಕ್ಕಿದೆ. ಅಂತ ಸಮಯದಲ್ಲಿ ದೇವರ ಸ್ವರವನ್ನು ಕೇಳಬೇಕು, ದೇವರ ವಾಕ್ಯವನ್ನು ಧ್ಯಾನ ಮಾಡಬೇಕು, ನಾವು ದೇವರ ಆತ್ಮನಲ್ಲಿ ಪ್ರಾರ್ಥಿಸಬೇಕು, ದೇವರ ಆತ್ಮನ ಸ್ವರ ನಾನು ಕೇಳಬೇಕೆಂಬುದಾಗಿ ಹೇಳಿದ್ರು ಕೂಡ ಬಾಗಿಲುಗಳು ಮುಚ್ಚಲ್ಪಡ್ತದೆ ಪ್ರಿಯರೇ. ಈಗಾಗಲೇ ದೇವರ ಆತ್ಮನು ತೆರೆದಂತ ಬಾಗಿಲನ್ನು, ಆ ಬಾಗಿಲ ಮೂಲಕವಾಗಿ ಪರಲೋಕದ ತಂದೆಯಾದ ದೇವರ ಬಳಿಗೆ ನಾವು ಅನುನಿತ್ಯವೂ ನಾವು ಬರುವುದಾದರೆ, ದೇವರ ಆತ್ಮನಿಗೆ ನಮ್ಮನ್ನೇ ನಾವು ಒಪ್ಪಿಸಿ ಕೊಡುವುದಾದರೆ, ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬ ಜೀವಿತದಲ್ಲಿ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಏನೇ ಪ್ರಾಬ್ಲಮ್ಸ್ಗಳಿರ್ಬೋದು, ಯಾರೇ ನಿಮಗೆ ವಿರೋಧವಾಗಿ ನಿಂತಿರ್ಬೋದು, ನಿಮ್ಮ ಮನೆಯೊಳಗೆ, ನಿಮ್ಮ ಕುಟುಂಬದೊಳಗೆ ಅನೇಕ ನಿಮ್ಮ ಕುಟುಂಬದವರೇ ನಿಮಗೆ ವಿರೋಧವಾಗಿ ಒಳ ಸಂಚುಗಳನ್ನು ಮಾಡ್ತಿರ್ಬೋದು. ಆದರೆ ದೇವರಾದ ಕರ್ತನು ಅದನ್ನು ಬಯಲಿಗೆ ತರ್ತಾನೆ. ಯಾವಾಗ ದೇವರ ಆತ್ಮನಿಗೆ ಆತನ ಆಜ್ಞಾಪಣೆಗಳನ್ನು ನೀವು ಕೈಕೊಂಡು ನಡೀತೀರಾ, ದೇವರ ಆತ್ಮನ ಸ್ವರ ಕೇಳಲಿಕ್ಕೆ ನಿಮಗೆ ಸಹಾಯವಾಗ್ತದೆ. ಪ್ರಿಯ ದೇವಜನರೇ, ಇವತ್ತಿನ ದಿನದಲ್ಲಿ ದೇವರಾದ ಕರ್ತನು ನನ್ನನ್ನು, ವಾಕ್ಯ ಕೇಳುವಂಥ ನಿಮ್ಮನ್ನು ತನ್ನ ಪಾತ್ರೆಯನ್ನಾಗಿ ತನ್ನ ಹಸ್ತದಲ್ಲಿ ಇಟ್ಟುಕೊಂಡಿದ್ದಾನೆ ಪ್ರಿಯರೇ. ಆ ಯಜಮಾನನಿಗೆ ನಾನು ನೀವು ನಂಬಿಗಸ್ತಕರಾಗಿದ್ದೇವಾ? ದೇವರಾದ ಕರ್ತನು ಕೇಳ್ತಿದ್ದಾನೆ, ಯಾರನ್ನು ನಾನು ಕಳುಹಿಸಲಿ? ಪ್ರಿಯ ದೇವಜನರೇ, ನೀವು ರೆಡಿ ಇದ್ದೀರಾ? ಇವತ್ತಿನ ದಿನದಲ್ಲಿ ಸೈತಾನನು ಲೋಕದ ಚಿಂತೆಗಳಲ್ಲಿ ನಿಮ್ಮನ್ನು ಹಾಕಿಬಿಟ್ಟಿದ್ದಾನೆ, ಲೋಕದ ಮೋಸಗಳಲ್ಲಿ ನಿಮ್ಮನ್ನು ಹಾಕಿಬಿಟ್ಟಿದ್ದಾನೆ, ಲೋಕದ ದೇಹದ ಬಲಹೀನತೆಯಲ್ಲಿ ದೇವರಾತ್ಮನ ಕಾರ್ಯವನ್ನು ತಿಳಿಯದ ರೀತಿಯಲ್ಲಿ ಅದರಲ್ಲಿ ಹಾಕಿಬಿಟ್ಟಿದ್ದಾನೆ. ಇವತ್ತು ಜನರು ಅದರಲ್ಲಿ ನರಳಾಡ್ತಿದ್ದಾರೆ ಪ್ರಿಯರೇ. ಆ ನರಳಾಡುತ್ತಿರುವಂತ ಜನರಿಗೆ ಇವತ್ತು ನಾನು ನೀನು ಲೋಕದಲ್ಲಿ ಬೆಳಕಾಗಿದ್ದೇವೆ. ನನ್ನನ್ನು ನಿನ್ನನ್ನು ದೇವರಾದ ಕರ್ತನು ಬೆಳಕಾಗಿ ಇಟ್ಟಿದ್ದಾನೆ. ನಾನು ನೀನು ಹೋಗುವಂತ ಸ್ಥಳಗಳಲ್ಲಿ ನಿನ್ನ ಮುಂದೆ ದೇವರ ಪ್ರಸನ್ನತೆ ಚಲಿಸ್ತದೆ, ದೇವರ ಮಹಿಮೆ ಚಲಿಸ್ತದೆ ಪ್ರಿಯರೇ. ನಾನು ನೀವು ದೇವರ ಹಸ್ತದಲ್ಲಿರುವಂಥ ಸಾಧನಗಳಾಗಿ ಉಪಯೋಗಿಸಲಿಕ್ಕೆ ಪರಿಶುದ್ಧಾತ್ಮನೇ ನನ್ನನ್ನು ಕಳಿಸು, ನಾನು ಸಿದ್ಧನಾಗಿದ್ದೇನೆಂಬುದಾಗಿ ನೀವು ಹೇಳುವುದಾದರೆ, ನೀವು ಮಾತ್ರವಲ್ಲ, ನಿಮ್ಮ ಕುಟುಂಬ ಮಾತ್ರ ಅಲ್ಲ, ನಿಮ್ಮ ಸಮಾಜ ಮಾತ್ರ ಅಲ್ಲ, ನಿಮ್ಮ ಸಭೆ ಮಾತ್ರ ಅಲ್ಲ, ಇಡೀ ಲೋಕ ಆಶೀರ್ವದಿಸಲ್ಪಡ್ತದೆ. ಒಬ್ಬ ಆದಾಮನ ಅವಿಧೇಯತ್ವದ ಮೂಲಕ ಇಡೀ ಲೋಕಕ್ಕೆ ಶಾಪ ಬಂತು. ಅದೇ ಎರಡನೇ ಆದಾಮನಾಗಿರುವಂತ ತಂದೆಯಾದ ದೇವರ ಮಗನಾದ ಯೇಸು ಕ್ರಿಸ್ತನ ಮೂಲಕ, ತಂದೆಯಾದ ದೇವರಿಗೆ ತೋರಿಸಿದಂತಹ ಒಂದು ವಿಧೇಯತ್ವದ ಮೂಲಕ ಎಲ್ಲ ಪಾಪ ಶಾಪಗಳು ಮುರಿಯಲ್ಪಟ್ಟಿತ್ತು. ಇವತ್ತು ಬಿಡುಗಡೆ ಉಂಟಾಗಿದೆ. ಆ ಬಿಡುಗಡೆಯಲ್ಲಿ ದೇವರಾದ ಕರ್ತನು ನನ್ನನ್ನು ನಿನ್ನನ್ನು ನಡೆಸ್ತಿದ್ದಾನೆ ಪ್ರಿಯರೇ. ಅಂತ ದೇವರಾದ ಕರ್ತನಿಗೆ ನಾನು ನೀವು ಸಾಕ್ಷಿಗಳಾಗಿರಬೇಕು. ಸಾಕ್ಷಿಯ ಜೀವಿತವನ್ನು ನಾನು ನೀವು ಮಾಡುವುದಾದರೆ, ನಾನು ನೀವು ಕೈ ಹಾಕೊಂಡ ಎಲ್ಲ ಕಾರ್ಯಗಳು ಅದು ಆಶೀರ್ವದಿಸಲ್ಪಡ್ತದೆ. ಅದಕ್ಕೋಸ್ಕರ ದೇವರಾದ ಕರ್ತನು ಪ್ರತಿಯೊಂದು ಸಭೆಗಳಿಗೆ ಮಾತನಾಡುವುದನ್ನು, ತನ್ನ ವಾಕ್ಯದ ಮೂಲಕ ಮಾತನಾಡುವಂಥದ್ದನ್ನು ಕಿವಿಯುಳ್ಳಂತ ಸಭೆ ಸ್ಪಷ್ಟವಾಗಿ ಕೇಳುವಂತೆ
ಆ ಹೃದಯ ಎಂಬ ಕಿವಿಗಳನ್ನು ದೇವರ ಆತ್ಮನು ತೆರೆಯಲಿ. ಇಂದಿನ ದಿನದಲ್ಲಿ ಪ್ರಿಯರೇ, ನನ್ನೊಂದಿಗೂ ವಾಕ್ಯವನ್ನು ಕೇಳುವಂಥ ನಿಮ್ಮೊಂದಿಗೂ ದೇವರಾದ ಕರ್ತನು ಮಾತನಾಡಲಿಕ್ಕಿರುವಂಥ ಮಾತು, ದೇವರ ವಾಕ್ಯ 1 ಸಮುವೇಲ 16ನೇ ಸಂಧಿ 12-13 ವಚನವನ್ನು ನಾವು ಧ್ಯಾನ ಮಾಡುವ. 1 ಸಮುವೇಲ 16ನೇ ಸಂಧಿ 12-13 ವಚನವನ್ನು ನಾವು ಧ್ಯಾನ ಮಾಡುವ. ಅವನು ಕೆಂಬಣ್ಣದವನು ಸುಂದರ ನೇತ್ರನು ನೋಟಕ್ಕೆ ರಮಣೀಯನು ಆಗಿದ್ದನು. ಯೆಹೋವನು ಸಮುವೇಲನಿಗೆ ಎದ್ದು ಇವನನ್ನು ಅಭಿಷೇಕಿಸು, ನಾನು ಆರಿಸಿಕೊಂಡವನು ಇವನೇ ಎಂದು ಆಜ್ಞಾಪಿಸಲು ಸಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರರ ಮಧ್ಯದಲ್ಲೇ ಅಭಿಷೇಕಿಸಿದನು. ಕೂಡಲೇ ಯೆಹೋವನ ಆತ್ಮವು ದಾವೀದನ ಮೇಲೆ ಬಂದು ನೆಲೆಗೊಂಡಿತು. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಿಯ ದೇವ ಜನರ, ಇಲ್ಲಿ ದೇವರಾದ ಕರ್ತನು ದಾವೀದನ ವಿಷಯದಲ್ಲಿ ಮಾತನಾಡ್ತಿದ್ದಾನೆ. ನಿಜವಾಗಿಯೂ ದಾವೀದನು ಯಾರಿಗೂ ಬೇಡವಾದವನು, ಯಾರ ಗಣನೆಗೂ ಬಾರದವನು, ಅವನ ಮನೆಯವರಿಗೆ ಅವನು ತಿರಸ್ಕರಿಸಲ್ಪಟ್ಟವನು. ಹಲ್ಲೆಲೂಯ, ಹಲ್ಲೆಲೂಯ. ಒಂದು ವೇಳೆ ಒಂದು ಕುರಿ ಮೇಯಿಸುವಂತ ಒಂದು ಕುರುಬ, ಪ್ರಿಯ ದೇವಜನರೇ, ವಾಕ್ಯವನ್ನು ನೀವು ಕೇಳುವಂತ ನೀವು ಸ್ಪಷ್ಟವಾಗಿ ಈ ವಾಕ್ಯವನ್ನು ನೀವು ಕೇಳುವುದಾದರೆ ಒಂದು ಅರ್ಥ ಮಾಡಿಕೊಳ್ಳಿ. ಒಂದು ಕುರುಬ ಒಂದು ಕುರಿಯನ್ನು ಮೇಯಿಸುವಂತ, ಈಗಿನ ಕಾಲದಲ್ಲ ಮುಂಚಿನ ಕಾಲದ ಒಬ್ಬ ಕುರುಬ ಒಂದು ಕುರಿಗಳನ್ನು ಮೇಯಿಸಿಕೊಂಡು ಹೋಗುವಾಗ ಅವನು ವಾರಗಟ್ಲೆ ತಿಂಗಳುಗಟ್ಲೆ ಅವನು ಮನೆಗೆ ಬರ್ತಿರ್ಲಿಲ್ಲ. ಪ್ರೈಸ್ ದಿ ಲಾರ್ಡ್. ಅವನು ಕುರಿಗಳೊಂದಿಗೆ ಮಾತನಾಡ್ತಾ, ಕುರಿಗಳ ಸ್ವರವನ್ನು ಕೇಳುತ್ತಾ, ಕುರಿಗಳ ಮಧ್ಯದಲ್ಲೇ ಅವನು ಇದ್ದುಕೊಂಡು ಕುರಿಗಳ ಮಧ್ಯದಲ್ಲೇ ವಾಸ ಮಾಡ್ತಾ ಈ ರೀತಿಯಾಗಿ ದಿನವನ್ನು ಕಳೆಯುವಂತವನು. ಅವನ ನಿಜವಾದ ಆ ಬಟ್ಟೆಗಳು ಕೂಡ ಯಾವ ರೀತಿಯಾಗಿ ಹೊಲಸು ನಾತ ಬರುವಂತ ರೀತಿಯಲ್ಲಿ ಇರ್ತದೆ. ಯಾಕಂದ್ರೆ ಅವನಿಗೆ ಸ್ನಾನವಾಗ್ಲಿ, ಬಟ್ಟೆ ತೊಳ್ಕೊಳ್ಳುವಂಥದ್ದಾಗ್ಲಿ, ಅವನ ಮುಖ ತೊಳ್ಕೊಳ್ಳುವಂಥದ್ದಾಗ್ಲಿ, ಅವನ ಜೀವಿತದ ಒಂದೊಂದು ದಿನವನ್ನು ನಾವು ಎಣಿಸುವುದಾದ್ರೆ ಈಗಿನ ದಿನದಲ್ಲಿ ನಾವು ಆಲೋಚನೆ ಮಾಡುವ, ಒಂದು ವೇಳೆ ಅಂತ ಕುರುಬನು ನಮ್ಮ ಮಧ್ಯದಲ್ಲಿ ಬರುವಾಗ ನಾವೇನ್ ಮಾಡ್ತೀವಿ, ಒಂದು ಪರ್ಲಾಂಗ್ ದೂರ ನಾವು ಓಡಿ ಹೋಗ್ತೀವಿ. ಯಾಕಂದ್ರೆ ಆ ಗಬ್ಬು ವಾಸನೆ ಅವನ ಮೂಗಿಗೆ ಹೊಡಿತದೆ. ಅವನು ಅಲ್ಲಿರುವಾಗಲೇ ನಾವು ಏನ್ ಮಾಡ್ತೀವಿ, ದೂರ ಸರಿತೀವಿ. ಹಂತದಲ್ಲಿ ಅದೇ ರೀತಿಯಲ್ಲಿ ಇದ್ದಂತ ದಾವೀದನು, ಹಲ್ಲೆಲೂಯ, ಅದೇ ಸ್ಥಾನದಲ್ಲಿ ಅದೇ ರೀತಿಯಾಗಿ ಇದ್ದಂತ ದಾವೀದನು ಮನೆಯವರಿಗೂ ಬೇಡವಾಗಿದ್ದ. ಇಲ್ಲಿ ದೇವರ ಆತ್ಮನಿಗೆ ಅವನು ಬೇಕು. ದೇವರ ಆತ್ಮನು ಆರಿಸಿಕೊಂಡ, ತಾಯಿಯ ಗರ್ಭದಲ್ಲೇ ದೇವರ ಆತ್ಮನು ದಾವೀದನು ತನಗೋಸ್ಕರವಾಗಿ ಆರಿಸಿಕೊಂಡಿದ್ದ. ಅದು ಬೆಳಕಿಗೆ ಬರ್ತಿರ್ಲಿಲ್ಲ, ಅವನು ಯಾರ ಗಣನೆಗೂ ಬರ್ತಿರ್ಲಿಲ್ಲ, ಯಾರ ಮುಂದುಗಡೆ ಅವನು ಬರ್ತಿರ್ಲಿಲ್ಲ, ಮನೆಯವರಿಗೂ ಕೂಡ ಅವನು ಬೇಕಾಗಿರ್ಲಿಲ್ಲ. ಯಾಕಂದ್ರೆ ಅವನು ಬಂದ್ರೆ ಆ ಮನೆ ಇಡೀ ವಾಸನೆ. ಎಲ್ಲರಿಂದ ತಿರಸ್ಕರಿಸಲ್ಪಟ್ಟವ, ಅವನು ಕುರಿ ಮೇಯಿಸ್ಲಿಕ್ಕೆ ಅಡವಿಗೆ ಹೋಗಿದ್ದ. ಪ್ರಿಯರೇ, ಇಲ್ಲಿ ದೇವರಾದ ಕರ್ತನು ಪ್ರವಾದಿಯಾದ ಸಮುವೇಲನ ಮೂಲಕವಾಗಿ ತಾನು ಆರಿಸಿಕೊಂಡವನು ಇಂಥವನೆಂಬುದಾಗಿ ದೇವರಾದ ಕರ್ತನಿಗೆ ಗೊತ್ತಿತ್ತು. ಯಾಕಂದ್ರೆ ಪ್ರಿಯ ದೇವ ಜನರೇ, ಆ ಕಾಡಿನ ಮಧ್ಯದಲ್ಲಿ, ಆ ಅರಣ್ಯದಲ್ಲಿ ಕೂಡ ದಾವೀದನು ದೇವರ ಆತ್ಮನೊಂದಿಗೆ ತನ್ನ ಜೀವಿತದಲ್ಲಿ ಪ್ರತಿ ಒಂದೊಂದು ಕ್ಷಣವನ್ನು, ಪ್ರತಿಯೊಂದೊಂದು ಸಮಯವನ್ನು ಪರಲೋಕದ ತಂದೆಯಾದ ದೇವರಿಗೆ ಕೊಡ್ತಿದ್ದ.
ಪರಲೋಕದ ತಂದೆಯಾದ ದೇವರಾದ ಕರ್ತನನ್ನು ಮಹಿಮೆ ಪಡಿಸ್ತಿದ್ದ. ಪರಲೋಕದ ತಂದೆಯಾದ ದೇವರನ್ನು ಆರಾಧಿಸ್ತಿದ್ದ. ಪರಲೋಕದ ತಂದೆಯಾದ ದೇವರನ್ನು ಅವನಿಗೆ ಬಿಟ್ಟಿರ್ಲಿಕ್ಕೆ ಅವನಿಗೆ ಮನಸ್ಸಿರಲಿಲ್ಲ. ಟೋಟಲಿ ಹೇಳಬೇಕಾದ್ರೆ ತನ್ನ ಜೀವಿತವನ್ನೇ ತನ್ನ ದೇವರಿಗೆ ಸಮರ್ಪಿಸಿ ಕೊಟ್ಟಿದ್ದ. ಹಾಲೆಲೂಯಾ. ಇವತ್ತು ದೇವರಾದ ಕರ್ತನು ಆರಿಸಿಕೊಂಡಂತ ನಿಜವಾಗಿ ದೇವರ ಮಕ್ಕಳು ಅವರು ಎಲ್ಲೇ ಇದ್ರು, ಯಾರಿಂದ ತಿರಸ್ಕರಿಸಲ್ಪಟ್ಟರು ಕೂಡ ದೇವರಾದ ಕರ್ತನು ಒಂದು ದಿನ ಬೆಳಕಿಗೆ ಲೋಕದ ಮಧ್ಯದಲ್ಲಿ ಅವರ ಹೆಸರನ್ನು ಪ್ರಖ್ಯಾತಿಗೆ ತಂದೆ ತರ್ತಾನೆ. 106 ಕುರಿಗಳನ್ನು ಮೇಯಿಸ್ತಿದ್ದಂತ ಅದೇ ದಾವೀದನನ್ನು ಪರಲೋಕದ ತಂದೆಯಾದ ದೇವರು ತನಗೋಸ್ಕರ ಆರಿಸಿಕೊಂಡಿದ್ದ. ಇವತ್ತಿನ ದಿನದಲ್ಲಿ ಕೂಡ ಪ್ರಿಯ ದೇವಜನರೇ, ಇವತ್ತು ನನ್ನನ್ನು ವಾಕ್ಯವನ್ನು ಕೇಳುವಂತ ನಿಮ್ಮನ್ನು ಕೂಡ ಆ ಪರಲೋಕದ ತಂದೆಯಾದ ದೇವರು ಆರಿಸಿಕೊಂಡಿದ್ದಾನೆ. ಪ್ರಿಯರೇ, ಇವತ್ತಿನ ದಿನದಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವನು ಕೆಂಬಣ್ಣದವನು, ಒಂದು ಕುರಿ ಮೇಯಿಸುವವನನ್ನು. ಇಲ್ಲಿ ದೇವರಾದ ಕರ್ತನೆ ದಾವೀದನ ವಿಷಯದಲ್ಲಿ ದಾವೀದನನ್ನು ವರ್ಣಿಸ್ತಿದ್ದಾನೆ. ಯಾಕಂದರೆ ದಾವೀದನು ಅರಣ್ಯದಲ್ಲಿ ಇರುವಾಗಲೂ ಕೂಡ ಪರಲೋಕದ ತಂದೆಯಾದ ದೇವರಾದ ಕರ್ತನನ್ನು ವರ್ಣಿಸ್ತಿದ್ದ, ಮಹಿಮೆ ಪಡಿಸ್ತಿದ್ದ, ಕೊಂಡಾಡ್ತಿದ್ದ, ಆರಾಧಿಸ್ತಿದ್ದ. ತಂದೆಯಾದ ದೇವರ ಹೃದಯಕ್ಕೆ ಒಪ್ಪುವ ಮನುಷ್ಯನಾಗಿದ್ದ. ಎಲ್ಲರಿಂದ ತಿರಸ್ಕರಿಸಲ್ಪಟ್ಟಂತ ದಾವೀದನು ಎಲ್ಲರಿಗೆ ದೇವರಾದ ಕರ್ತನು ಅವನನ್ನು ಬೆಳಕಿಗೆ ತರುವಂತ ಸಮಯ ಬಂತು. ಅವನನ್ನು ಆಶೀರ್ವದಿಸಿ ನಡೆಸುವಂತ ಸಮಯ ಬಂತು. ತಂದೆಯಾದ ದೇವರು ದಾವೀದನನ್ನು ಸಮುವೇಲನ ಮೂಲಕ ನಿನ್ನ ಮಕ್ಕಳಲ್ಲಿ ಇಷ್ಟೇ ಎಂಬುದಾಗಿ ಈಶಾಯನಲ್ಲಿ ಕೇಳುವಾಗ, ಇಲ್ಲ ಒಬ್ಬನಿದ್ದಾನೆ, ಅವನು ಎಲ್ಲಿದ್ದಾನೆ? ಕುರಿ ಮೇಯಿಸ್ಲಿಕ್ಕೆ ಹೋಗಿದ್ದಾನೆ. ಹಲ್ಲೆಲೂಯಾ. ಎಲ್ಲರಿರುವಾಗ ಸಮುವೇಲನು ಬಂದಾಗ ದಾವೀದನನ್ನು ಕರೆಸಲಿಲ್ಲ. ಕೊನೆಯದಾಗಿ ದೇವರಾದ ಕರ್ತನು ಈಶಾಯನ 7 ಮಕ್ಕಳನ್ನು ರಿಜೆಕ್ಟ್ ಮಾಡಿದ್ದಾನೆ, ಒಬ್ಬನನ್ನು ಮಾತ್ರ. ಆ ಒಬ್ಬ ಆಶೀರ್ವಾದದ ನಿಧಿಯಾಗಿದ್ದ ದಾವೀದನು, ದೇವರ ಹೃದಯಕ್ಕೆ ಒಪ್ಪುವ ಮನುಷ್ಯನಾಗಿದ್ದನು. ಇಲ್ಲಿ ದೇವರ ವಾಕ್ಯ ಹೇಳ್ತಿದೆ, ಅವನು ಕೆಂಬಣ್ಣದವನು, ಸುಂದರ ನೇತ್ರನು, ನೋಟಕ್ಕೆ ರಮಣೀಯನು. ಇಲ್ಲಿ 3 ಅಂಶಗಳಿದೆ. ಅವನು ಕೆಂಬಣ್ಣದವನು. ಕೆಂಬಣ್ಣನವನು ಅಂದ್ರೆ ಮುಖ. ದೇವರ ಪ್ರಸನ್ನತೆಯಲ್ಲಿದ್ದರೆ ದೇವರ ಬೆಳಕು, ದೇವರ ಮಹಿಮೆ ಅವನಲ್ಲಿ ಇತ್ತು. ದೇವರ ಮಹಿಮೆ, ದೇವರ ಪ್ರಸನ್ನತೆ ಅವನಲ್ಲಿ ಇರುವುದನ್ನು ಪರಲೋಕದ ತಂದೆಯಾದ ದೇವರನ್ನು ನೋಡಿದ್ದಾನೆ. ಆ ಪ್ರಸನ್ನತೆ, ಆ ಮಹಿಮೆಯನ್ನು ದೇವರಾದ ಕರ್ತನು ಅವನಲ್ಲಿ ಇಟ್ಟಿದ್ದ. ಕೆಂಬಣ್ಣದವನು. ಇಲ್ಲಿ ದೇವರಾದ ಕರ್ತನೆ ದಾವೀದನನ್ನು ವರ್ಣಿಸಿದ್ದಾನೆ. ದಾವೀದನ ವಿಷಯದಲ್ಲಿ ಪರಲೋಕದ ತಂದೆಯಾದ ದೇವರು ಮಾತನಾಡ್ತಿದ್ದಾನೆ. ಎಲ್ಲರಿಂದ ತಿರಸ್ಕರಿಸಲ್ಪಟ್ಟವನು, ಯಾರಿಗೂ ಬೇಡವಾದವನು, ಹೊಲಸು ವಾಸನೆ ಬರ್ತಿದ್ದವನು. ಇವತ್ತು ಪರಲೋಕದ ತಂದೆಯಾದ ದೇವರು ಹೇಳ್ತಾನೆ, ಅವನು ಕೆಂಬಣ್ಣದವನು. ಯಾಕಂದ್ರೆ ಅವನನ್ನು ನೋಡುವಾಗಲೇ ದೇವರ ಆತ್ಮನ ಮಹಿಮೆ ಅವನಲ್ಲಿ ಇಳಿದು ಬರ್ತಿತ್ತು. ದೇವರ ಮಹಿಮೆ ಅವನಲ್ಲಿ ಇಳಿದಿತ್ತು. ದೇವರ ಆತ್ಮನ ನಡೆಸುವಿಕೆ ಅವನಲ್ಲಿ ಇತ್ತು. ಯಾವ ಸಿಂಹವಾಗ್ಲಿ ಕರಡಿಯಾಗ್ಲಿ ಯಾವುದು ಬಂದರೂ ಕೂಡ ಗದ್ದೆ ಹಿಡಿದು ಸೀಳ್ತಿದ್ದಂತೆ. ಯಾಕಂದ್ರೆ ದೇವರ ಆತ್ಮನ ಫಲ ಅವನಲ್ಲಿತ್ತು. ಯಾಕಂದ್ರೆ ದೇವರ ಆತ್ಮನೇ ಅವನೊಂದಿಗೆ ಚಲಿಸ್ತಿದ್ದ. ಪ್ರಿಯರೇ, ದೇವರ ಆತ್ಮನೊಂದಿಗೆ ಅವನು ನಡೀತಿದ್ದ. ದೇವರ ಆತ್ಮನು ಕೂಡ ಅವನೊಂದಿಗೆ ಇದ್ದ. ಇವತ್ತಿನ ದಿನದಲ್ಲಿ ಪ್ರಿಯರೇ, ಎರಡನೇದಾಗಿ ಅವನು ಕೆಂಬಣ್ಣದವನು, ಸುಂದರ ನೇತ್ರನು. ಹಲ್ಲೆಲೂಯಾ. ಸುಂದರ ನೇತ್ರನಂದ್ರೆ ದೇವರ ಪ್ರೆಸೆನ್ಸ್, ದೇವರ ಪ್ರಸನ್ನತೆ ಅವನಲ್ಲಿತ್ತು. ಹಲ್ಲೆಲೂಯಾ. ನಿನ್ನ ಕಣ್ಣಿನಲ್ಲಿ ದೇವರ ಪ್ರಸನ್ನತೆ ಇದೆಯಾ?
ಇವತ್ತು ದಾವೀದನ ವಿಚಾರದಲ್ಲಿ ದೇವರಾದ ಕರ್ತನು ಸ್ಪಷ್ಟವಾಗಿ ಮಾತನಾಡ್ತಾನೆ. ಅವನು ಕೆಂಬಣ್ಣದವನು, ಸುಂದರ ನೇತ್ರನು, ನೋಡಲು ರಮಣೀಯನಂತೆ. ರಮಣೀಯನಂದ್ರೆ ಹಲ್ಲೆಲೂಯಾ. ರಮಣೀಯನಂದ್ರೆ ಏನು? ಅವನನ್ನು ನೋಡುವಾಗಲೇ ದೇವರ ಆಶೀರ್ವಾದ ಅವನಲ್ಲಿ ನೆಲೆಗೊಂಡಿತ್ತು ಪ್ರಿಯರೇ. ದೇವರ ಪ್ರಭಾವ ಅವನಲ್ಲಿ ನೆಲೆಗೊಂಡಿತ್ತು ಪ್ರಿಯರೇ. ರಮಣೀಯನಾಗಿದ್ದಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ದೇವರಾದ ಕರ್ತನು ಸ್ಪಷ್ಟವಾಗಿ ನಾವು ದೇವರ ವಾಕ್ಯವನ್ನು ನಾವು ನೋಡುವುದಾದರೆ ಅವನು ಕೆಂಬಣ್ಣದವನು, ದೇವರ ಮಹಿಮೆ ಅವನಲ್ಲಿತ್ತು. ಇವತ್ತಿನ ದಿನದಲ್ಲಿ ದೇವರ ವಾಕ್ಯವನ್ನು ಕೇಳುವಂತ ನಾನಾಗ್ಲಿ ನೀವಾಗ್ಲಿ ನಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳೋ ದೇವರ ಮಹಿಮೆ ಇವತ್ತು ನನ್ನಲ್ಲಿ ನಿನ್ನಲ್ಲಿ ಇದೆಯಾ? ಆಲ್ರೆಡಿ ದೇವರ ಮಹಿಮೆ ನನ್ನಲ್ಲಿ ನಿನ್ನಲ್ಲಿ ಇದೆ. ಆದರೆ ಲೋಕದ ಜನರು ಅದನ್ನು ನನ್ನನ್ನು ನಿನ್ನ ಮೂಲಕ ದೇವರ ಮಹಿಮೆಯನ್ನು ಕಾಣ್ತಾ ಇದ್ದಾರ? ದೇವರ ಕಾರ್ಯಗಳನ್ನು ನನ್ನ ನಿಮ್ಮ ಮೂಲಕ ಕಾಣ್ತಾ ಇದ್ದಾರ? ಅವನು ಕೆಂಬಣ್ಣದವನು. ಇವತ್ತು ಸುಂದರವಾಗಿ ಕಾಣುವುದಕ್ಕಾಗಿ ಎಸ್ಪೆಷಲಿ ಪ್ರಿಯ ದೇವ ಜನರೇ, ದೇವರಿಂದ ಆರಿಸಲ್ಪಟ್ಟಂತ ಸಹೋದರ ಸಹೋದರಿಗೋಸ್ಕರ ನಾನು ಹೇಳ್ತೀನಿ, ಇವತ್ತು ಕನ್ನಡಿ ಮುಂದೆ ನಿಂತುಕೊಂಡು ಎಂಥ ವೈಯಾರದವಾದ ಡ್ರೆಸ್ಗಳನ್ನು ಹಾಕಿಕೊಂಡು, ಯಾವ ಥರದ ಮೇಕಪ್ ಅನ್ನು ಹಾಕಿಕೊಂಡು, ಯಾವ ಥರ ಲಿಪ್ಸ್ಟಿಕ್ ಅನ್ನು ಹಾಕಿಕೊಂಡು ಇವತ್ತು ಯಾವ ಸಭೆಗಳಿಗೆ ನೀವು ಹೋಗಿ ಔತಡ ಎಲ್ಲಿಗೆ ಪಾರ್ಟಿ ಗೀಟಿಗೆ ಹೋಗುವಂತ ನಾನು ಮಾತನಾಡುವುದಿಲ್ಲ. ದೇವರ ಆಲಯಕ್ಕೆ ಬರುವಂತ ಇವತ್ತು ಸಹೋದರಿಯರನ್ನು ನೋಡುವಂತ ವೇಳೆಯಲ್ಲಿ ಆಲಯಕ್ಕೆ ಬರುವಾಗಲೇ ಅವರಿಗೆ ದೇವರ ಆಲಯಕ್ಕೆ ಹೊರಡ್ಲಿಕ್ಕೇನೆ 1 ತಾಸು ಬೇಕು. ಯಾಕೆ? ಮೇಕಪ್ ಮಾಡಬೇಕು, ಲಿಪ್ಸ್ಟಿಕ್ ಹಚ್ಚಬೇಕು, ಅವರ ಡ್ರೆಸ್ ಅದು ಮ್ಯಾಚಿಂಗ್ ಆಗಿದೆಯಾ, ಅವರ ಶೂ ಮೆಟ್ಟುಗಳು ಮ್ಯಾಚಿಂಗ್ ಆಗಿದೆಯಾ, ಇನ್ನು ನೋಡುವಂಥ ವೇಳೆಯಲ್ಲಿ ಉಗುರುಗಳಿಗೆ ದೇವರು ಕೊಟ್ಟಿರುವಂತಹ ಸೌಂದರ್ಯನ ಬಿಟ್ಟು ಲೋಕದ ಲೇಪನ ಹಚ್ಚುವಂಥದ್ದು. ಇವತ್ತು ಲೋಕದ ಪ್ರಸನ್ನತೆ ದಾವೀದನು ಯಾರಿಗೂ ಬೇಡವಾಗಿದ್ದ ಪ್ರಿಯರೇ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರ ಆತ್ಮನ ಹೇಳ್ತಾನೆ, ಅವನು ನೋಡಲು ಅವನು ಕೆಂಬಣ್ಣದವನಾಗಿದ್ದಾನೆಂಬುದಾಗಿ. ದೇವರ ಮಹಿಮೆಯನ್ನು ಅವನು ಧರಿಸಿಕೊಂಡಿದ್ದ. ಯಾವುದೇ ಮೇಕಪ್, ಯಾವುದೇ ಲಿಪ್ಸ್ಟಿಕ್, ಎಲ್ಲಿ ತನಕ ಈ ಲಿಪ್ಸ್ಟಿಕ್ ಇಲ್ಲದೆ ಮೇಕಪ್ ಇಲ್ಲದೆ ಯಾವ ಹುಡುಗಿಯರು ಕೂಡ ಇವತ್ತು ಮನೆಯಿಂದ ಹೊರಗೆ ಕಾಲಿಡುವುದಿಲ್ಲ. ಪ್ರಿಯ ದೇವಜನರ, ಲೋಕದ ವಿಚಾರದಲ್ಲಿ ನಾನು ಮಾತಾಡುವುದಿಲ್ಲ. ಒಂದು ಪಕ್ಷದಲ್ಲಿ ನಾನು ನೇರವಾಗಿ ಹೇಳ್ತೀನಿ, ದೇವರ ಆದುಕೊಂಡಂತ ದೇವರ ಸಭೆ ಯಾರೇ ನೀವಾಗಿರಲಿ, ನೀವು ದೇವರ ಆತ್ಮನ ಮುಂದೆ ನೀವು ಹೇಗೆ, ನೀವು ದೇವರ ಆತ್ಮನ ಮುಂದೆ ನೀವು ಕೆಂಬಣ್ಣದವರಾಗಿದ್ದೀರಾ. ಇವತ್ತು ಕಲರ್ ಧರಿಸಿಕೊಂಡು ಲೋಕದ ಮುಂದೆ ನೀವು ಹೋಗ್ಬೋದು. ಆ ಕೆಂಬಣ್ಣ ನಿಮ್ಮಲ್ಲಿ, ಆ ಸೌಂದರ್ಯ ಎಷ್ಟು ದಿವಸ ಇರ್ಬೋದು, ಎಷ್ಟು ಸಮಯ ಇರ್ಬೋದು. ನೀವು ರೂಪಿಸಿದಂಥ ಸೌಂದರ್ಯ ಅದು ಕ್ಷಣ ಮಾತ್ರದಲ್ಲಿ ಇಲ್ಲದಂತಾಗಿ ಹೋಗುವುದಕ್ಕೆ ನಿಮ್ಮ ಜೀವಿತವನ್ನೇ ನೀವು ಕೊಡ್ತಾ ಇದ್ದೀರಾ. ನಿಮ್ಮ ಲೈಫನ್ನು ರೂಪಿಸುವುದಕ್ಕಾಗಿ ನಡೆಸಲು ಶಕ್ತನಾಗಿರುವ ದೇವರ ಹಸ್ತಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿಕೊಡುವುದಾದರೆ, ಇವತ್ತು ದಾವೀದನ ವಿಚಾರದಲ್ಲಿ ದೇವರಾದ ಕರ್ತನು ಯಾವ ರೀತಿಯಾಗಿ ಅವನು ಕೆಂಬಣ್ಣದವನು, ದೇವರ ಮಹಿಮೆಯನ್ನು ಧರಿಸಿಕೊಂಡವನು, ಸುಂದರ ನೇತ್ರನು, ದೇವರ ಪ್ರಸನ್ನತೆ, ದೇವರ ಪ್ರಶಂಸನ್ನು ಹೊತ್ತುಕೊಂಡು ಹೋಗುವವನು. ಅವನನ್ನು ನೋಡುವಾಗಲೇ ದೇವರ ಪ್ರಸನ್ನತೆಯಲ್ಲಿ ಎಂಥ ರೋಗಗಳು ಕೂಡ, ಎಂಥ ಸೈತಾನನ ಕಟ್ಟಲ್ಪಟ್ಟಂತ ಬಂಧನಗಳು ಕೂಡ ಮುರಿಯಲ್ಪಡಬೇಕು. ಅಂಥ ನೇತ್ರವಾಗಿರ್ತದೆ, ಅಂಥ ಕಣ್ಣುಗಳಲ್ಲಿ ಪರಿಶುದ್ಧಾತ್ಮನು ಚಲಿಸುವವನಾಗಿದ್ದಾನೆ. ಅಂತ ನಿಮ್ಮ ಜೀವಿತ ಇದೆಯಾ? ನೋಡಲು ರಮಣೀಯನಾಗಿದ್ದಂತೆ. ನಿಜವಾಗಿಯೂ ದೇವರ ಹಸ್ತದ ಮೂಲಕವಾಗಿ ರೂಪಿಸಲ್ಪಡ್ಲಿಕ್ಕೆ ಇವತ್ತು ನಮ್ಮನ್ನ ಒಪ್ಪಿಸಿಕೊಡ್ತಾ ಇದ್ದೀವ? ಇವತ್ತು ನಮ್ಮನ್ನು ನಾವೇ ರೂಪಿಸ್ತಾ ಇದ್ದೀವ? ದೇವರ ಹಸ್ತ ನಮ್ಮನ್ನು ರೂಪಿಸ್ತಾ ಇದೀವ?
ಇವತ್ತು ಲೋಕದಲ್ಲಿ ಎಷ್ಟೋ ಜನರನ್ನು ನೋಡುವಾಗ ಹೊರಡುವಾಗ ಪಾಶ್ ಆಗಿ ಹೊರಡ್ತಾರೆ, ಆದರೆ ಅವರ ದೇಹದ ಒಳಗೆ ಎಷ್ಟು ವಿಧವಾದ ರೋಗಗಳಿದೆ ಎಂಬುದಾಗಿ ಹೊರಗಿನವರಿಗೆ ಗೊತ್ತಿರುವುದಿಲ್ಲ, ಅದು ಅನುಭವಿಸುವವನಿಗೆ ಗೊತ್ತಿರ್ತದೆ. ರಮಣೀಯನಾಗಿ ಇವತ್ತು ದೇವರಾದ ಕರ್ತನು ನಿನ್ನ ವಿಷಯದಲ್ಲಿ ಸರ್ಟಿಫಿಕೇಟ್ ಕೊಡಬೇಕು. ನಾನು ನಿನಗೆ ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ನಾನು ನಿನ್ನನ್ನು ತೃಪ್ತಿಪಡಿಸ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇವತ್ತು ಲೋಕದ ಬಲಹೀನತೆಗಳು ನಿಮ್ಮಲ್ಲಿ ಯಾಕೆ ಕಾಣ್ತಾ ಇದೆ ಪ್ರಿಯರೇ? ಇವತ್ತು ದೇವರ ಆತ್ಮನ ಆ ನುಡಿ ನಿಮ್ಮ ಜೀವಿತದಲ್ಲಿ ಎಷ್ಟು ಪ್ರಾಮುಖ್ಯವಾಗಿದೆ, ಎಷ್ಟೊಂದು ಪ್ರಾಮುಖ್ಯ ನೀವು ಕೊಡ್ತಾ ಇದ್ದೀರಿ. ಕರ್ತನಿಗಾಗಿ ನೀವು ಹೇಗೆ ನಿಂತಿದ್ದೀರಿ, ಹೇಗೆ ಚಲಿಸ್ತಾ ಇದ್ದೀರಿ, ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ. ಇವತ್ತು ದೇವರ ಆತ್ಮನಿಂದ ಆರಿಸಲ್ಪಟ್ಟವರು, ಲೋಕದ ಸೌಂದರ್ಯ ನಿಮಗೆ ಬೇಡರಿ. ಲೋಕದ ಸೌಂದರ್ಯ, ಲೋಕದ ಜನರು ನಿಮ್ಮ ಸೌಂದರ್ಯ ನೋಡಿ ನಿಮ್ಮನ್ನು ಹಿಂಬಾಲಿಸಬಾರದು. ದೇವರ ವಾಕ್ಯವನ್ನು, ದೇವರ ಪ್ರಸನ್ನತೆ ನಿಮ್ಮಲ್ಲಿ ಇರುವುದನ್ನು ಜನರು ಕಂಡು ನಿಮ್ಮನ್ನು ಹಿಂಬಾಲಿಸಬೇಕು, ನಿಮ್ಮ ಬಳಿಗೆ ಬರಬೇಕು, ದೇವರ ವಾಕ್ಯವನ್ನು ನಿಮ್ಮ ಮೂಲಕ ಕೇಳಬೇಕು. ನೀವು ಪ್ರಾರ್ಥಿಸುವಾಗ ಸೈತಾನನ ಕಟ್ಟುಗಳು ಮುರಿಯಲ್ಪಡಬೇಕು, ಸೈತಾನನ ಬಂಧನಗಳು ಮುರಿಯಲ್ಪಡಬೇಕು. ಆ ಪ್ರಸನ್ನತೆ ನಿನ್ನ ಕಣ್ಣಿನಲ್ಲಿ ಲೋಕದ ಸೌಂದರ್ಯವನ್ನು ಸವಿಬೇಡ, ದೇವರ ವಾಕ್ಯದ, ದೇವರ ಪ್ರಸನ್ನತೆಯನ್ನು ಸವಿ. ಇವತ್ತು ದೇವರ ಆತ್ಮನ ಮೂಲಕವಾಗಿ ದೇವರ ವಾಕ್ಯ ಹೇಳ್ತದೆ, ದಾವೀದನನ್ನು ಅವನ ತಂದೆ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಸಮುವೇಲನು ಅಭಿಷೇಕಿಸಿದ. ಹಲ್ಲೆಲೂಯ. ಇವತ್ತು ದೇವರಾದ ಕರ್ತನು ನಿಮ್ಮನ್ನು ಕೂಡ ಅಭಿಷೇಕಿಸಿದ್ದಾನೆ. ಎಲ್ಲರದನ್ನು ತಿಳ್ಕೊಳ್ಬೇಕಾ? ನೀವು ಕೆಂಬಣ್ಣದವರಾಗಿರಬೇಕು, ನೋಡಲು ಸುಂದರ ನೇತ್ರವಾಗಿರಬೇಕು, ರಮಣೀಯರಾಗಿರಬೇಕು. ದೇವರ ವಾಕ್ಯಕ್ಕೆ ಒಳಗಾಗುವಾಗ, ದೇವರ ವಾಕ್ಯವೆಂಬಾತನಿಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಡುವಾಗ, ದೇವರ ಹಸ್ತ, ದೇವರ ಕೃಪೆ, ದೇವರ ಆತ್ಮನ ನಡೆಸುವಿಕೆ ನಿಮ್ಮ ಜೀವಿತದಲ್ಲಿ ಇರ್ತದೆ ಪ್ರಿಯರೇ. ಇವತ್ತು ಲೋಕದ ಸೌಂದರ್ಯ ಇವತ್ತು ಎಷ್ಟೋ ಜನರನ್ನು ನರಕದ ಹಾದಿಗೆ ನಡೆಸ್ತಾ ಇದೆ. ಇವತ್ತು ಆ ಲೋಕದ ಸೌಂದರ್ಯದಲ್ಲಿ ಎಷ್ಟೋ ಜನರು ನರಕ ಜೀವಿತವನ್ನು ಅನುಭವಿಸ್ತಿದ್ದಾರೆ. ಆದರೆ ದೇವರ ಪ್ರಸನ್ನತೆ ನಿಮ್ಮಲ್ಲಿ ಇರುವಾಗ ಇಂಥ ನೊಗಗಳನ್ನು ಮುರಿಯುವಂತ ಅಧಿಕಾರವನ್ನು ಕೂಡ ದೇವರು ನಿಮಗೆ ಕೊಟ್ಟಿರ್ತಾನೆ. ಪ್ರಿಯ ದೇವಜನರೇ, ನಾನು ಹೇಳುವುದು ಒಂದು, ದೇವರ ಆತ್ಮನ ಅಭಿಷೇಕ ದೇವರ ಆತ್ಮನಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಇರಬೇಕು. ನೀವು ಕೆಂಬಣ್ಣದವರಾಗಿ, ಸುಂದರ ನೇತ್ರವಾಗಿ, ರಮಣೀಯರಾಗಿ ದೇವರ ಮುಂದೆ ನೀವು ಕಾಣಿಸಲ್ಪಡುವುದಾದರೆ, ದೇವರ ಮುಂದೆ ಆ ರೀತಿಗೆ ಕಾಣಿಸಲ್ಪಡಲಿಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿಕೊಡುವುದಾದರೆ, ದಾವೀದನು ಯಾರಿಗೂ ಬೇಡವಾಗಿದ್ದಾರೆ. ಅವನನ್ನೇ ದೇವರಾದ ಕರ್ತನು ವರ್ಣಿಸ್ತಿದ್ದಾನೆ. ಯಾಕಂದ್ರೆ ದೇವರ ಆತ್ಮನ ಅನ್ಯೋನ್ಯತೆಯಲ್ಲಿ ಅವನಿದ್ದ. ದೇವರ ಆತ್ಮನನ್ನು ಮಹಿಮೆ ಪಡಿಸುವುದರಲ್ಲಿ ಅವನ ಜೀವಿತವನ್ನು ಕಳೀಲಿಕ್ಕೆ ಪ್ರಾರಂಭಿಸಿದ. ಯೌವನ ಪ್ರಾಯದಲ್ಲಿ ಪ್ರಿಯರೇ, ಯೌವನ ಪ್ರಾಯದಲ್ಲಿ ತನ್ನನ್ನು ದೇವರಿಗೆ ಸಮರ್ಪಿಸಿಕೊಟ್ಟಿದ್ದಾನೆ ಆತನು. ಇವತ್ತು ಯೌವನ ಪ್ರಾಯದಲ್ಲಿರುವಂತಹ ಯೌವನಸ್ಥೆಯರು, ದೇವರ ಆತ್ಮನಿಂದ ಆರಿಸಲ್ಪಟ್ಟವರು, ದೇವರ ಆತ್ಮನಿಂದ ವಾಗ್ದಾನ ಮಾಡಲ್ಪಟ್ಟವರು, ಇವತ್ತು ನಿಮ್ಮ ಜೀವಿತದಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ? ಹೇಗೆ ನೀವು ದೇವರ ಆತ್ಮನೊಂದಿಗೆ ನೀವು ಸಮಯವನ್ನು ಕಳೀತಿದ್ದೀರಾ? ಹೇಗೆ ದೇವರ ಆತ್ಮನಿಗೆ ನೀವು ಸಮಯ ಕೊಡ್ತಾ ಇದ್ದೀರಾ? ಲೋಕದ ರೀತಿಯಲ್ಲಿ, ಲೋಕದ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ, ನಿಮ್ಮ ಕುಟುಂಬ ಜೀವಿತದಲ್ಲಿ ಬ್ಯುಸಿಯಾಗಿ ಹೋಗಿದ್ದೀರಾ? ಇವತ್ತು ಎಲ್ಲಿ ಕೇಳಿದ್ರು ಕೂಡ ಬಿಸಿ 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 ಇದೆ. ಪ್ರತಿ ಒಬ್ಬೊಬ್ಬರ ಬಾಯಿಂದ ಬರುವಂತ ಮೊದಲ ಮಾತು, ಒಂದು ಮಾತು, ವಾಕ್ಯ ಕೇಳಿದ್ದೀರಾ ಎಂಬುದಾಗಿ ಕೇಳಲಿಕ್ಕೆ ಪುರ್ಸೋತಿಲ್ಲ. ಇವತ್ತು ಬ್ಯುಸಿ ಇದ್ದೆ, ನಾನು ಅದರಲ್ಲಿದ್ದೆ, ನಾನು ಇದರಲ್ಲಿದ್ದೆ. ಎಲ್ಲದರಲ್ಲಿ ನೀನು ಇದ್ಯಾ? ಎಲ್ಲದಕ್ಕೆ ನಿನಗೆ ಸಮಯ ಇದೆ. ಒಂದು 5-10 ನಿಮಿಷ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಸಮಯ ಇಲ್ಲಲ್ಲ ಪ್ರಿಯರೇ. ಎಷ್ಟೊಂದು ದುಃಖಕರ. ಯಾವಾಗ ನೀವು ಕೆಂಬಣ್ಣದವರಾಗ್ಲಿಕ್ಕೆ,
ಯಾವಾಗ ನೀವು ನಿಮ್ಮ ನೇತ್ರಗಳು ಸುಂದರವಾಗಿರಲಿಕ್ಕೆ, ನೀವು ರಮಣೀಯರಾಗಿರಲಿಕ್ಕೆ ಯಾವಾಗ ಸಾಧ್ಯ? ದೇವರ ಸ್ವರವನ್ನೇ ಕೇಳಲಿಕ್ಕೆ ನಿಮಗೆ ಸಮಯ ಇಲ್ಲದೆ ಇರುವುದಾದರೆ ನಿಮ್ಮ ಸ್ವರವನ್ನು ದೇವರಾದ ಕರ್ತನ ಕೇಳ್ತಾನ? ದೇವರ ವಾಕ್ಯ ಹೇಳ್ತದೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೆನು, ಆಗ ನೀವು ನನ್ನನ್ನು ಕೊಂಡಾಡುವಿರಿ. ನಿಮ್ಮ ಕಷ್ಟದಲ್ಲಿ ಆತನು ಸಹಾಯಕನಾಗಿರ್ತಾನೆ. ದೇವರಾದ ಕರ್ತನಿಗೆ ಸ್ವಲ್ಪ ಸಮಯ ಕೊಡ್ರಿ. ವಾಕ್ಯವನ್ನು ಆಸಕ್ತಿಯಿಂದ ಶ್ರದ್ಧೆಯಿಂದ ಕೇಳ್ರಿ. ಅನೇಕರಿಗೆ ಕೇಳಿದಂತೆ ವಾಕ್ಯವನ್ನು ಹಂಚಿ ಕಳಿಸಿ. ಇವತ್ತು ಲೋಕದಲ್ಲಿ ಆ ವೆಬ್ಸೈಟ್ ಅಲ್ಲೆಲ್ಲ ಬರುವಂತಹ ಎಲ್ಲ ಲೋಕದ ಸಂಗತಿಗಳನ್ನು ಕೋಟಿ ಜನ ನೋಡ್ತಾರೆ. ಅದರ ವಿಚಾರದಲ್ಲಿ ಎಲ್ಲರೂ ಯಾರ್ಯಾರಿಗೆಲ್ಲ ಕಳಿಸ್ತಾರೆ. ಇವತ್ತು ದೇವರ ವಾಕ್ಯದಲ್ಲಿ ಪ್ರಿಯ ದೇವಜನರೇ, ಆ ಪರಲೋಕದ ತಂದೆಯ ಈ ಸುವಾರ್ತೆ ವಾಕ್ಯವನ್ನು ಎಷ್ಟು ಜನರಿಗೆ ನೀವು ಹಂಚಲಿಕ್ಕೆ ಮನಸ್ಸು ಮಾಡ್ತೀರಿ? ಉತ್ತಮ ಬಹುಮಾನ ಪರಲೋಕದಲ್ಲಿ ನಿಮಗೆ ಇಡಲ್ಪಟ್ಟಿದೆ ಪ್ರಿಯರೇ. ಸಾವಿರ ಲಕ್ಷ ಜನರು ಈ ವಾಕ್ಯವನ್ನು ಕೇಳಬೇಕು ಪ್ರಿಯರೇ. ನೀವು ಕೆಂಬಣ್ಣದವರಾಗಿರುವುದಾದರೆ, ಸುಂದರ ನೇತ್ರದವರು ನೀವು ಆಗಿರುವುದಾದರೆ, ನೋಡಲು ರಮಣೀಯರಾಗಿರುವುದಾದರೆ, ದೇವರ ಹಸ್ತದ ಮೂಲಕ ರೂಪಿಸಲ್ಪಡುವಂತ ದೇವರ ಆತ್ಮನ ಸಾಧನಗಳಾಗಿ ನೀವು ಇರುವುದಾದರೆ, ಇವತ್ತು ದೇವರು ನಿಮ್ಮೊಂದು ಅವಕಾಶ ಕೊಟ್ಟಿದ್ದಾನೆ. ಇವತ್ತು ದೇವರಾದ ಕರ್ತನೊಂದು ಅವಕಾಶ ಕೊಟ್ಟಿದ್ದಾನೆ ಪ್ರಿಯರೇ. ಇದನ್ನು ಉಪಯೋಗಿಸಿ. ದೇವರ ಮಹಿಮೆಗೋಸ್ಕರವಾಗಿ ನೀವು ಉಪಯೋಗವಾಗಿ ಇತರನ್ನು ಉಪಯೋಗಿಸುವಂತ ಸಾಧನಗಳಾಗಿ ನೀವು ನಡೀರಿ. ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದಂತ ಒಂದೊಂದು ವಾಗ್ದಾನವು ನೆರವೇರಬೇಕು ಪ್ರಿಯರೇ. ಅದು ಹಳ್ಳ ಹಿಡಿಬಾರ್ದು, ನೀವು ಕಷ್ಟಪಡಬಾರ್ದು, ನೀವು ನರಕ ಯಾತನೆ ಪಡಬಾರ್ದು, ನಿಮ್ಮನ್ನು ಲೋಕದ ಜನರು ಮೋಸ ಮಾಡಬಾರ್ದು. ಹಾಗಿರುವುದಾದರೆ ದೇವರ ಸ್ವರವನ್ನು ಕೇಳುವಂಥವರಾಗಿರಿ. ದೇವರಾದ ಕರ್ತನೆ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಬೇಕು. ದೇವರಾದ ಕರ್ತನೆ ನಿಮ್ಮನ್ನು ಹೊಗಳಬೇಕು. ದೇವರಾದ ಕರ್ತನನ್ನು ನಿಮ್ಮನ್ನು ಹೊಗಳಬೇಕಾದರೆ ನಿಮ್ಮ ಜೀವಿತದಲ್ಲಿ ದೇವರಾದ ಕರ್ತನನ್ನು ಮಹಿಮೆಪಡಿಸಿ. ದೇವರಾದ ಕರ್ತನಿಗೆ ನಿಮ್ಮ ಜೀವಿತದಲ್ಲಿ ಸ್ಥಾನವನ್ನು ಕೊಡಿ ಪ್ರಿಯರೇ. ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ, ನಿಮ್ಮ ಕುಟುಂಬ ಜೀವಿತದಲ್ಲಿ ಆತನಿಗೆ ಮೊದಲು ಯಜಮಾನನಾಗಿ ಆ ಸ್ಥಾನವನ್ನು ಕೊಡಿ. ಆ ಯಜಮಾನ ಸ್ಥಾನವನ್ನು ಆತನು ವಹಿಸಿಕೊಳ್ಳುವಾಗ ನೀವು ಕೂಡ ಕೆಂಬಣ್ಣದವರಾಗಿರ್ತೀರಿ. ನಿಮ್ಮ ನೇತ್ರಗಳು ಸುಂದರವಾಗಿರ್ತದೆ, ನೀವು ಕೂಡ ರಮಣೀಯರಾಗಿ ಇರ್ತೀರ. ದೇವರ ಪ್ರಸನ್ನತೆ, ದೇವರ ಆತ್ಮನ ನಡೆಸುವಿಕೆ, ದೇವರ ಆತ್ಮನ ಚಲಿಸುವಿಕೆ ನಿಮ್ಮಲ್ಲಿ ಇರುವುದನ್ನು, ನಿಮ್ಮ ಮೂಲಕ ದೇವರ ಆತ್ಮನ ನಡೆಸುವುದನ್ನು ಲೋಕ ನೋಡ್ತದೆ. ಲೋಕ ಕ್ರಿಸ್ತನ ಮೂಲಕವಾಗಿ ನಿಮ್ಮ ಕಡೆ ಬರುವಂತೆ ದೇವರಾದ ಕರ್ತ ನಡೆಸ್ತಾನೆ. ಅಭಿಷೇಕಿಸಿದ ಕೂಡಲೇ ದೇವರ ಆತ್ಮನ ಪರವಶನಾದನೆಂಬುದಾಗಿ ದಾವೀದನು ನಾವು ದೇವರ ವಾಕ್ಯ ಕೇಳ್ತೇವೆ. ಯಾವಾಗಲೂ ದೇವರ ಆತ್ಮನ ಮೂಲಕ ನೀವು ಅಭಿಷೇಕಿಸಲ್ಪಟ್ಟವರಾಗಿ ಆ ಪ್ರೆಸೆನ್ಸನ್ನು, ಆ ಪ್ರಸನ್ನತೆಯನ್ನು ಹೊಂದಿಕೊಂಡವರಾಗಿ ದೇವರ ಮಹಿಮೆ ನಿಮ್ಮಲ್ಲಿ ಇಳಿದು ಬರಲಿ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಡ್ಯಾಡಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಮಹಿಮೆಯುಳ್ಳ ದೇವರಾದ ಕರ್ತನೇ, ಜೀವ ಸ್ವರೂಪನಾದ ತಂದೆಯಾದ ದೇವರೇ, ಈಗಲೂ ನಿನ್ನ ವಾಕ್ಯದಲ್ಲಿ ನನ್ನೊಂದಿಗೂ ವಾಕ್ಯವನ್ನು ಕೇಳುವಂಥ ಪ್ರತಿಯೊಂದು ನಿನ್ನ ಮಕ್ಕಳೊಂದಿಗೂ ನೀನಿದ್ದುಕೊಂಡು ಪ್ರತಿಯೊಬ್ಬರ ಹೃದಯದಲ್ಲಿ ಮಾತನಾಡುವಂಥ ಕರ್ತನು ನೀನು ಡ್ಯಾಡಿ. ನಿನ್ನ ವಾಕ್ಯವನ್ನು ಕೇಳುವಂಥ ಪ್ರತಿಯೊಂದು ಈ ದಿನದಿಂದ, ಈ ಕ್ಷಣದ ಪ್ರತಿಯೊಂದು ಜನರ, ಅವರು ಕೆಂಬಣ್ಣದವರು, ಸುಂದರ ನೇತ್ರದವರು, ನೋಡಲಿಕ್ಕೆ ರಮಣೀಯರಾಗಿ ಪರಲೋಕದ ಮಹಿಮೆಯನ್ನೇ, ಆ ಪರಲೋಕದ ಪ್ರೆಸೆನ್ಸ್ ಅನ್ನೇ ಹೊತ್ತುಕೊಂಡು ಲೋಕಕ್ಕೆ ಹೋಗುವಂಥವರನ್ನಾಗಿ ನೀ ಮಾರ್ಪಡಿಸಿ ನೀ ನಡೆಸು ಡ್ಯಾಡಿ. ನಿನ್ನ ಮಕ್ಕಳು ನಿನ್ನ ಸನ್ನಿಧಾನದಲ್ಲಿ, ಸ್ವಾಮಿ ನನ್ನನ್ನು ಕಳುಹಿಸು. ನನ್ನ ಎಲ್ಲ ಸಮಯದಲ್ಲಿ ನೀನು ನನ್ನ ಜೊತೆಗಾರನಾಗಿರು, ನನಗೆ ನೀನು ಸಹಾಯಕನಾಗಿರು. ನನ್ನನ್ನು ನಿನ್ನ ಹಸ್ತದ ಮೂಲಕ ನಿನ್ನ ಕೃಪೆಯನ್ನು ನಡೆಸು ಎಂಬುದಾಗಿ
ನಿನ್ನಲ್ಲಿ ಬೇಡಿಕೊಳ್ಳುವುದಾದರೆ, ಪರಲೋಕದ ತಂದೆಯಾದ ದೇವರೇ, ಪರಲೋಕದಿಂದ ನೀನು ಲಾಲಿಸಿ ಪ್ರತಿಯೊಬ್ಬವರ ಹೃದಯದ ಪ್ರಾರ್ಥನೆಯನ್ನು ಕೇಳಿ ಅವರ ಹೃದಯದಲ್ಲಿ ವಾಸ ಮಾಡುತ್ತಾ ಅವರ ಜೀವಿತದಲ್ಲಿ ನೀನು ಮಹಿಮೆ ಹೊಂದುತ್ತಾ ಅನೇಕ ಜನರನ್ನು ನಿನ್ನ ಸಾಧನಗಳನ್ನಾಗಿ, ನಿನ್ನ ಪಾತ್ರೆಗಳನ್ನಾಗಿ ನಿನ್ನ ಮಕ್ಕಳನ್ನು ನೀನು ಉಪಯೋಗಿಸು. ಈ ದಿನದಿಂದ, ಈ ಕ್ಷಣದಿಂದ ಪ್ರತಿಯೊಬ್ಬರು ನಿನಗೆ ಸಮಯವನ್ನು ಕೊಡ್ಲಿಕ್ಕಾಗುವಂತೆ, ನಿನ್ನನ್ನು ಮಹಿಮೆ ಪಡಿಸ್ಲಿಕ್ಕಾಗುವಂತೆ, ನಿನ್ನನ್ನು ಘನಪಡಿಸ್ಲಿಕ್ಕಾಗುವಂತೆ ಕೃಪೆಯನ್ನು ಪ್ರತಿಯೊಬ್ಬರು ನೀನು ಅನುಗ್ರಹಿಸಿ ಕೊಡುವುದಾಗಿ, ಈ ದಿನದ ಈ ವಾಕ್ಯದ ಪ್ರತಿಯೊಬ್ಬರ ಜೀವಿತವನ್ನು ನೀನು ಬದಲಾಯಿಸಿ ನೀನು ನಡೆಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ಏಕೈಕ ದಿವ್ಯ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇನೆ ನಮ್ಮ ತಂದೆಯೇ. ಆಮೆನ್, ಆಮೆನ್, ಆಮೆನ್. Bless in the name of Jesus Nazareth. Bless in the name of Jesus.